ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KA ವೆಬ್ಸೈಟಲ್ಲಿ KCT ಎಲ್ಲ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ ಕೀಯನ್ನು ಬಿಟ್ಟಿದ್ದಾರೆ. ಹೌದಾ? ಇದನ್ನು ನಾವು ತಿಳ್ಕೊಂಡ್ವಿ. ಈಗ ಈ ಒಂದು ಆನ್ಸರ್ ಕೀಗಳನ್ನು ನೀವು ಚೆಕ್ ಮಾಡಿದಾಗ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕ್ವೆಶನಲ್ಲಿ ನೀವು ತಗೊಂಡಿರುವಂಥ ಆನ್ಸರ್, ಅಂದರೆ ನೀವು ಮಾಡಿರುವಂಥ ಆನ್ಸರ್ ಕೀಯಲ್ಲಿ ಇರುವಂತಹ ಆಪ್ಷನ್ ಎರಡಕ್ಕೂ ಕೂಡ ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ಯು ಹ್ಯಾವ್ ಏನಂತ ಹೇಳ್ತೀವಿ, ಒಂದು ಸರ್ಟೇನ್ ರೀಸನ್ ಇದೆ, ಜೆನ್ಯೂನ್ ರೀಸನ್ ಇದೆ ದಟ್ ವಾಟ್ ಎವರ್ ದ ಆನ್ಸರ್ ಕೀ ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಈಸ್ ನಾಟ್ ರೈಟ್ ಅಂತ. ನಿಮಗೇನಾದರೂ ಅಬ್ಜೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ಅಬ್ಜೆಕ್ಷನನ್ನು ನೀವು ರೈಸ್ ಮಾಡಬಹುದು. ಸೊ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದಿದೆ KA ವತಿಯಿಂದ. ಅದೇನಪ್ಪ ಅಂದರೆ UGCET 2026 ಪರೀಕ್ಷೆಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ. ಓಕೆ, ಸೊ ಆ್ಯಕ್ಚುಲಿ ಇದನ್ನು 16 ವರ್ಷನ್ಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ. ಇದು ನಮಗೆ ಗೊತ್ತಿರೋ ವಿಷಯನೇ, ಹೌದಾ? ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಕಥೆ ಏನಪ್ಪ ಅಂದರೆ, ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್, ಓಕೆ, ಈ ಒಂದು ಲಿಂಕ್ ಮೂಲಕ ಮಾತ್ರವೇ ದಿನಾಂಕ 30/4/2026 ಸಂಜೆ 5 ಒಳಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿರುತ್ತದೆ. ನೋಡಿ, 30th ಈಸ್ ಅ ಲಾಸ್ಟ್ ಡೇಟ್. 30ನೇ ತಾರೀಕು ಏಪ್ರಿಲ್ ಏನಿದೆ ಅಲ್ಲ, 2026 ಏಪ್ರಿಲ್ 30 ಸಂಜೆ 5 ಗಂಟೆ ಒಳಗೆ ನೀವೇನಿದ್ರು ಅಬ್ಜೆಕ್ಷನನ್ನು ರೈಸ್ ಮಾಡಬೇಕು. ಓಕೆ, ಸೊ ಈ ಒಂದು ಅಬ್ಜೆಕ್ಷನನ್ನು ರೈಸ್ ಮಾಡಲಿಕ್ಕೆ ಯಾವ ಲಿಂಕ್ ಯೂಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ, KA ವೆಬ್ಸೈಟಲ್ಲಿ ಸಿಗುವಂಥದ್ದು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಈಗ ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನೇನು ಕವರ್ ಆಗುತ್ತೆ ಅಂದರೆ, ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ನೀವು ನೋಡಿ, ಪತ್ರಿಕೆಯ ವಿವರ, ಓಕೆ, ಅಂದರೆ ಯಾವ ಸಬ್ಜೆಕ್ಟು, ಹಾಗೆ ಪರೀಕ್ಷಾ ದಿನಾಂಕ ಯಾವ ದಿನ ನಡೆದಿದೆ, ಓಕೆ, ವರ್ಷನ್ ಕೋಡ್, ಕ್ವಶನ್ ಪೇಪರ್ ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ, ಯಾವ ಪರ್ಟಿಕ್ಯುಲರ್ ಕ್ವೆಶನ್ನಿಗೆ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡ್ತಿದ್ದೀರಾ, ಆಕ್ಷೇಪಣೆ ಸಲ್ಲಿಸ್ತಿದ್ದೀರಾ. ಓಕೆ, ಈ ರೀತಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು PDF ರೂಪದಲ್ಲಿ ನೀವು ಅಲ್ಲಿ ಆ ಒಂದು ಲಿಂಕನ್ನು ಓಪನ್ ಮಾಡಿ, ಪರ್ಟಿಕ್ಯುಲರ್ ಲಿಂಕ್ ಇದೆ, ಆ ಲಿಂಕನ್ನು ಓಪನ್ ಮಾಡಿ ಅಲ್ಲಿ ನೀವು ಈ ಒಂದು ಅಬ್ಜೆಕ್ಷನನ್ನು ಈ PDF ಮುಖಾಂತರ ರೈಸ್ ಮಾಡಬೇಕು. ಓಕೆ, ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದೇ ಇರುವ ಅಥವಾ ಆಧಾರ ರಹಿತವಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ನೋಡಿ, ತುಂಬ ಇಂಪಾರ್ಟೆಂಟ್ ಇಲ್ಲಿ, ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ಎರಡೂ ಮರೀದೇ ಹಾಕಬೇಕು. ವರ್ಷನ್ ಕೋಡು ಹಾಗೆ ಪ್ರಶ್ನೆ ಸಂಖ್ಯೆ. ವರ್ಷನ್ ಕೋಡೇ ಹಾಕಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದಾದ್ರೂ ಹೇಗೆ? 16 ವರ್ಷನ್ ಕೋಡ್ಗಳಿದೆ ಅಂತೆ, 16 ವರ್ಷನ್ಸ್ ಇದೆ. ಅದರಲ್ಲಿ ನೀವು ರೈಸ್ ಮಾಡ್ತಿರೋದು ಯಾವ ವರ್ಷನ್ಗೆ ಸಂಬಂಧಪಟ್ಟಿರೋದು ಅನ್ನೋದೇ ಗೊತ್ತಾಗಲ್ಲ, ಹೌದಾ? ಸೊ ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಬೇರೆ ಯಾವುದಾದ್ರೂ ಹೆಗ್ರಿಸ್ಬೋದಾ ಅಂದರೆ ಯಾವುದು ಹೆಗ್ರಿಸ್ಬೇಡ್ರಿ, ಇರೋದೇ ಕೆಲವು ಪಾಯಿಂಟ್ಸ್ಗಳಿದೆ, ಹೌದಾ? ಕ್ವಶನ್ ಪೇಪರ್ ವರ್ಷನ್ ಕೋಡು, ಸಬ್ಜೆಕ್ಟು, ಡೇಟು ಇಂಥವೇ ಇರೋದು. ಯಾವುದನ್ನು ಮಿಸ್ ಮಾಡದೆ ಕರೆಕ್ಟಾಗಿ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡಬೇಕು. ಅಂಡ್ ಹೇಳ್ತಿದ್ದಾರೆ ಕಡೆಯದಾಗಿ, ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತದೆ. ಓಕೆ, ಅಂದರೆ ಇದಾದಮೇಲೆ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡಿದ ಮೇಲೆ ಕೂಡ ಅಲ್ಲಿ ಒಂದು ವಿಶೇಷ ತಜ್ಞರ ಸಮಿತಿ ಇರುತ್ತೆ. ಅಂದರೆ ಒಂದು ಟೀಮ್ ಇರುತ್ತೆ, ಅವ್ರೇನು ಮಾಡ್ತಾರೆ, ದೇ ವಿಲ್ ಸ್ಕ್ರೂಟಿನೈಸ್, ಅವರು ಪರಿಶೀಲನೆ ಮಾಡ್ತಾರೆ ನೀವು ಅಬ್ಜೆಕ್ಷನ್ ರೈಸ್ ಮಾಡಿರೋದು ಎಷ್ಟು ಸರಿಯಾಗಿದೆ, ಅಂದರೆ ಅವ್ರ ಕಡೆಯಿಂದ ತಪ್ಪಾಗಿದೆನೋ ಅಥವಾ ನಿಮ್ಮ ಕಡೆಯಿಂದ ತಪ್ಪಾಗಿದೆನೋ ಅನ್ನೋದನ್ನು ಎಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ ದೆನ್ ದೇ ವಿಲ್ ಗಿವ್ ದ ಫೈನಲ್ ಏನಂತ ಹೇಳ್ತೀವಿ ಔಟ್ಪುಟ್ ನಿಮಗೆ ಬರುತ್ತೆ. ಓಕೆ, ಸೊ ರಿಸಲ್ಟ್ ಏನು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ರಿಸಲ್ಟ್ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ತೀರ್ಮಾನ ಇದೇ ಒಂದು ಟೀಮಿಂದ ತಗೊಳ್ತಾರೆ ಅಂತ ಕೊಟ್ಟಿದ್ದಾರೆ. ಫೈನ್. ಸೊ ಇಷ್ಟಂತರೂ ಈಗ ನೀವು ಅಬ್ಜೆಕ್ಷನನ್ನು ಕರೆಕ್ಟಾಗಿ ಜೆನ್ಯೂನ್ ಆಗಿ ಇದೆ ಅಂತಂದರೆ ಯು ಕ್ಯಾನ್ ರೈಸ್. ಫೈನ್. ಸೊ ಇದನ್ನು ಯಾವ ರೀತಿ ಅಬ್ಜೆಕ್ಷನ್ ರೈಸ್ ಮಾಡೋದು ಯಾವ ರೀತಿ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.